ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್ ಆ್ಯಂಡ್ ಅನದರ್ ವಿಡಿಯೋ. ನಾವು ಇವತ್ತು ಹೋಗ್ತಿರೋದು ಮಡಿಕೇರಿಗೆ, ನಮ್ದು ನೆಚ್ಚಿನ ಅನದರ್ ಸಹಪಾಠಿಯಾದಂತಹ ಸುನಿಲ್ ಅವರ ಮದುವೆಗೆ. ನಾವು ಆಲ್ರೆಡಿ ಇವಾಗ ಬಂದಿರೋದು ಕುಶಾಲನಗರದಲ್ಲಿದ್ದೀವಿ. ತಿಂಡಿಗೆ ಅಂತ ಹೇಳಿ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಬಂದಿರೋದು ಗಾಡಿ ಇದು. ನಮ್ದು ಟೀಮ್ ನೋಡಿ ಇಲ್ಲಿ. ನಾವು ಬ್ಯಾಂಗ್ಳೂರಿನ ನೆಲಮಂಗಲದಿಂದ ಹೊರಟಿರೋದು ಬೆಳಗ್ಗೆ 5:30 ಗಂಟೆಗೆ. ಕುಶಾಲನಗರಲ್ಲಿ ಇದ್ದೀವಿ ಆಲ್ರೆಡಿ 8:30 ಗಂಟೆಗೆ. 3 ಅವರ್ಸ್ ಜರ್ನಿಯಲ್ಲಿ ಇಷ್ಟು ಕಿಲೋಮೀಟರ್ ನಾವು ಆಲ್ರೆಡಿ ಬಂದಿದ್ದೀವಿ. ಇದು ನಿಮಗೆಲ್ಲ ಟಿಪ್ಸ್ ಏನಂದರೆ, ಲಾಂಗ್ ಪ್ಲ್ಯಾನ್ ಮಾಡೋದಾದರೆ ಆದಷ್ಟು ಬೇಗ ಹೊರಡಿ, ಬೇಗ ರೀಚ್ ಆಗ್ಬೋದು. ಟ್ರಾಫಿಕ್ ಅದು ಅಂತ. ನಮ್ಮ ಟೀಮಲ್ಲಿ ಒಬ್ಬರು ಮಿಸ್ ಆಗಿದ್ರು, ಜಸ್ಟ್ ಇವಾಗ ತಾನೇ ಬಂದಿದ್ದಾರೆ. ಮದವ್ರೆ ಎಲ್ಲೋಗಿದ್ರಿ ಎಲ್ಲೋಗಿದ್ರಿ ಎಲ್ಲಿ ಬಂದ್ ಮಾರಿ 3:30 ಗಂಟೆಯಿಂದ ಸ್ಟಾಕ್ ಮಾಡಿಕೊಂಡಿದ್ರು. ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಯಾರ್ದು ಕಾಲ್ ಬರ್ತಿದೆ. ನನ್ನಿಂದ ನನ್ನ ದೈಹಿಕ ए सुधांशु का है, सुधांशु है ना? ये इसका भाई, इसका भाई, इसका कन्नड़ा नहीं आता है, हिंदी में. तेरे को हिंदी नहीं आता है. हाँ, हिंदी नहीं, इसको कन्नड़ नहीं. इसको बोलते हैं. हाँ, सही मतलब Correct. कम इसका बंडल कन्नड़. इसलिए हम हिंदी में बात कर रहे हैं कभी कभी. सो इसको कंपनी चाहिए ना, उसके लिए. देखो, आपका नाम? शुभेंदु. शुभेंदु. हाँ, सुधांशु का ग्रेट. हाय टू हिम. सुधांशु का brother. हाँ, वो इंटरेस्ट किया ना, इसका ब्रदर. Yeah, you guys all knows about. ಹಿಂದೆ ಇವಾಗ ಫಾರಿನ್ ಇಂದ ಬಂದದ್ದು. ಕನ್ನಡ ಬರುತ್ತೆ ಗೈಸ್, ಆದ್ರೂ ಇಂಗ್ಲಿಷ್. ಸುಮ್ಮನೆ ಆಗ ನಮ್ಮ ಪಪ್ಪ ಬಂದ್ರು, ಪಪ್ಪ ಅನ್ಲೋಡಿಂಗ್ ಮಾಡ್ಕೊಂಡ್ ಬಂದ್ರು. ಇಲ್ಲಿ ಬನ್ನಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಹೇಳಿ. ಹೆಂಗೆ ಆಯ್ತು ಅಲ್ಲಿ ಹೋಗಿರೋದು? ಅಲ್ಲಿ ಹೋದ್ರಲ್ಲ, ಏನಾಯ್ತು, ಹೆಂಗೆ ಆಯ್ತು? ಒಳಗೆ ನೋಯ್ತು ಅಷ್ಟೇ. ನಾವು ಇನ್ನೂ ಸ್ವಲ್ಪ ಬೇಗನೆ ಬರ್ಬೋದಿತ್ತು. ಈ ಹುಡುಗಿ ಇದೆಯಲ್ಲ ಇದು, ಲೇಟ್ ಹಾ, ತುಂಬಾ ಲೇಟ್ ಮಾಡಿ ಸೀದಾ ಹೋಗ್ತಿರೋದು. ಪ್ರತೀಕ್ಷಾ ಅರ್ಧ ಗಂಟೆ ಲೇಟ್, 2 ಗಂಟೆ ಬೇಗ ಬರ್ಬೋದು. ಬೆಳಗಿನ ಈ ರುಚಿಯಾದ ಉಪಹಾರದ ನಂತರ ನಾವು ಹೊರಟಿರುವುದು ಮಡಿಕೇರಿಯ ಆ ಸುಂದರ ಪರಿಸರದ ನೋಟವನ್ನು ಸವಿಯಲು. ಹಾಗೆ ಹೊಸ ಸ್ಪೆಕ್ಟ್ ಕಮ್ಮಿ ರೇಟ್ ಇದೆ. ಹಾಂ, ನಮ್ಮದು ಮಡಿಕೇರಿ ಪಯಣದ ಮೊದಲ ನಿಲ್ದಾಣ ಯಾವ್ದು ಮ್ಯೂಸಿಯಂ ಇದು? ನಿಸರ್ಗಧಾಮ. ನಿಸರ್ಗಧಾಮ, ಕಾವೇರಿ ನಿಸರ್ಗಧಾಮಕ್ಕೆ ಬಂದಿದ್ದೀವಿ. ನಮ್ಮ ಗಾಡಿಗೆ ಬರೀ 200 ಮೀಟರಿಗೆ, ಗೇಟಿಂದ 200 ಮೀಟರ್ ಒಳಗೆ ಪಾರ್ಕಿಂಗ್ ಮಾಡಿದ್ದು 120 ರೂಪಾಯಿ ತಗೊಂಡ್ರು. ಇಲ್ಲಿ ಕಾವೇರಿ ನಿಸರ್ಗಧಾಮಕ್ಕೆ ಹೋಗ್ತಾ ಇದ್ದೀವಿ ನಾವು. ಯಾವ ಕಡೆ? ನಂದು ಚೆನ್ನಾಗಿರೋ ಈ ಸ್ಪೆಕ್ಟ್ ನೋಡಿ ನಮ್ಮ ಟೀಮ್ನವರಿಗೆ ಇನ್ಸ್ಪೈರ್ ಆಗಿ ಅವ್ರು ನನಗೆ ಸಹ ಬೇಕಂತ ಹೇಳಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ನೋಡೋಣ ಸೇಮ್ ಸಿಗುತ್ತಾ, ಎಲ್ಲ ಇದಕ್ಕಿಂತ ಚೆನ್ನಾಗಿ ಸಿಗುತ್ತಾ, ಇದಕ್ಕಿಂತ ಕಡಿಮೆ ಸಿಗ್ಬೋದಾ ಅಂತ ಹೇಳಿ. ನಮಸ್ಕಾರ. ಕನ್ನಡಕ ತಗೊಳ್ತಿದ್ದಾರಾ? ಇದು ಮಕ್ಕ ಸುಧಾಂಶು ಅಂತ ಹೇಳಿ, ಇದು ದೊಡ್ಡ ಕಲ್ಲ. ಇದು ನೋಡಿ, ಲೇಟ್ ಲತೀಫ. ಅವ್ರನ್ನ ಲೇಟ್ ಆಗಿರೋದು. 4:30 ಹೇಳಿದ್ರು, ನಾ 4:40 ಬಂದಿದ್ದೀನಿ. 10 ಮಿನಿಟ್ಸ್ 4:40 ನಾನು ಬಂದಿದ್ದು. ಬಂದಿರೋದಲ್ಲ, ಎದ್ದಿರೋದು. ಮತ್ತೆ ಯಾಕಂದ್ರೆ ಇವರೆಲ್ಲ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ, ಡ್ರೆಸ್ ಹಾಕೊಳಕ್ ಬಿಡ್ತಿಲ್ಲ, ತಲೆ ಬಾಚ್ಕೊಳಕ್ ಬಿಡ್ತಿಲ್ಲ. ಏನ್ ಬಂದಿ? ಬೇಗ ಎದ್ದೇಳ್ಬೇಕಿತ್ತು. ನಾ ಎದ್ದಿದ್ದೀನಿ 4 o'clock. ಸ್ನಾನ ಮಾಡಿ ಬರೋದು ಬೇಡ. ಹೌದು, ನೋಡಿ 4:45 ಫೋನ್ ಮಾಡಿದ್ದೇವೆ, ಮತ್ತೆ 4:45. ಮತ್ತೆ ಹೇಳಿ ನಂಬರ್ ಒಂದು ಹಾಂ, ಏನು ನೋಡಿ, 4:45 4:45 ನೋಡ್ರಿ, 4:45. ಮೇಡಮ್ ಮೇಡಮ್ ಕೇಳೋದಿಲ್ಲ. ಯಾಕೆ? 10 ನಿಮಿಷ ಹಾಂ, 10 ನಿಮಿಷ ಅಷ್ಟೇ. ಸೇಮ್ ನಿಮ್ಮನ್ನೆಲ್ಲ ನೋಡಿದಂಗೆ ಆಗಿತ್ತಲ್ಲ, ಸ್ವಲ್ಪ ಆಚೆ. ನೀವು ಅವರೆಲ್ಲ ಹೆಂಗೆ ಸೌಂಡ್ ಆಗ್ತಿದೆ ನೋಡಿ, ಟನ 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 ಟನ, ಜೇಬು ತುಂಬ ಹಣ. ಅವಾಗ
ಕಪ್ಪು ಕನ್ನಡಕ ಗ್ಯಾಂಗ್. ಯೋ ಯೋ ಹೂ ಟಿಕೆಟ್ ಅದೇನಾ ಟಿಕೆಟ್ ಇದೆಯಲ್ಲ. ಅದ್ಯಾವ್ದು ಕಾಡ್ಕೊಳ್ಳಿ ಬಂದದ್ದು. ಬಾ ಮಧು ಬಾ, ನಮ್ಮ ಕಪ್ಪು ಕನ್ನಡಕದ ಗ್ಯಾಂಗಿಗೆ ಇನ್ನೊಬ್ರು ಜಾಯ್ನ್ ಆದ್ರು, ನಮ್ಮ ನೆಚ್ಚಿನ ಮಧುಸೂದನ್. ಜೀವನದಲ್ಲಿ ಏನೇ ಬೇಜಿದ್ರು ಈಗ ಏನು ನಿರ್ಧಾರ ತಗೊಳ್ಳಿಕ್ಕೆ ಹೋಗಬೇಡಿ, ಜೀವನ ಇನ್ನೂ ತುಂಬಾ ಇದೆ, ಆಯ್ತಾ? ವಾಟ್ ಗೈಸ್, ಟೆಲ್ ಮಿ ಗೈಸ್, ವೇರ್ ಆರ್ ಯು ಗೈಸ್? ನಿಸರ್ಗಧಾಮದ ಈ ಹ್ಯಾಂಗಿಂಗ್ ಬ್ರಿಡ್ಜ್ ತನ್ನತ್ತ ಸ್ವಾಗತಿಸುತ್ತದೆ. ತದನಂತರ ಇಲ್ಲಿ ನಿಮಗೆ ಕಾಣಸಿಗುವುದು ಇಲ್ಲಿ ಪೂಜಿಸಲ್ಪಡುವ ಕಾವೇರಿ ಮಾತೆ. ಜುರಾಸಿಕ್ ವರ್ಲ್ಡ್ ನೋಡಿರ್ತೀರಾ, ನಾವು ಹೋಗ್ತಿರೋದು ಜುರಾಸಿಕ್ ಜಂಗಲ್. ನಿಸರ್ಗಧಾಮವನ್ನು ಮಡಿಕೇರಿಯ ಸಾಂಪ್ರದಾಯಿಕ ಶೈಲಿನಲ್ಲಿ ರಚಿಸಿದ್ದಾರೆ. ಇಲ್ಲಿನ ಸಾಂಪ್ರದಾಯಿಕ ಪುರುಷರ ಡ್ಯಾನ್ಸ್ ಕೋಲ್ ಆರ್ಟ್ ಹಾಗೂ ಹೆಂಗಸರ ಟ್ರೆಡಿಷನಲ್ ಡ್ಯಾನ್ಸ್ ಉಮ್ಮಟ್ ಆರ್ಟ್ ಅವರ ಕೃತಿಗಳನ್ನು ಇಲ್ಲಿ ನೋಡಬಹುದು. ಅಜ್ಜಿ ಪಾತ್ರೆ ತೊಳಿತಿದ್ದಾರೆ, ಪಕ್ಕದಲ್ಲಿ ಕೋಳಿ ಇದೆ, ಅದರ ಪಕ್ಕದಲ್ಲಿ ತಾತನ ಕೈಯಲ್ಲಿ ಕತ್ತಿ ಇದೆ. ಪಾಪ ಕೋಳಿಯ ವಯಸ್ಸು ಎಷ್ಟು ಹೊತ್ತು ಇದೆ ಅಂತೇಳಿ ಹೇಳಕ್ಕಾಗಲ್ಲ. ಮೊದ್ಲೆಲ್ಲ ಆದಿಮಾನವರು ಕಾಡಲ್ಲಿ ವಾಸಿಸ್ತಿರ್ಬೇಕಂದ್ರೆ ಪ್ರಾಣಿಗಳೆಲ್ಲ ಬರ್ತಿತ್ತು. ಆ ಪ್ರಾಣಿಗಳಿಂದ ಬಚಾವಾಗ್ಬೇಕಂದ್ರೆ ಈ ತರ ಹಟ್ಟುಗಳನ್ನ ಮಾಡ್ತಿದ್ರು. ನಾವು ಆ ಹಟ್ಟಿಗೆ ಹೋಗುವ, ವಾಸಿಸೋಣ. ಈ ಕಾವೇರಿ ನಿಸರ್ಗಧಾಮದ ಬಗ್ಗೆ ನಿಮ್ಮ ಎರಡು ಮಾತುಗಳು. ಎರಡು ಮಾತಲ್ಲಿ ಈ ಕಡೆ ತುಂಬಾ ಟೈಮ್ ಬೇಕಾಗುತ್ತೆ. ಹೇಳಿ, ಪರವಾಗಿಲ್ಲ, ಟೈಮ್ ಇದೆ. ಮತ್ತೆ ಗೊತ್ತಿಲ್ಲ. ಬರ್ತಿಲ್ಲ. ಅಂತ ಹೇಳಿ. ರಾಜಣ್ಣ ಪೊನ್ನಪ್ಪ. ಏನ್ ಪಾಲಿಟಿಕ್ಸ್ ಹಬ್ಬ ಹೇಳಿ. ಇವ್ರ ಅಪ್ಪನ ಹೆಸರು ರಾಜಣ್ಣ ಪೊನ್ನಪ್ಪ. ನನ್ನ ಅಪ್ಪ ಮಿಸ್ಟರ್ ಗೋಪಾಲ್ ಬಂಗೀರ್ ಅವರು ಕಟ್ಟಿದ್ದಾರೆ. ಬಂಗೀರ? ಬಂಗೇರ. ಗೋಪಾಲ್ ಬಂಗೀರ್ ಅವರು ಕಟ್ಟಿದ್ದಾರೆ. ಹೌದಾ? ಯಾವಾಗ ಅವ್ನ್ ಕೆಳಗೆ ಅವರಿಗೆ ಅವಾಗ ಹೆಂಡತಿ ಕುಡಿದು ಬರುದಕ್ಕೆಲ್ಲ ಬೈತಾ ಇದ್ರು, ಮಲಗ್ಲಿಕ್ಕೆ ಜಾಗ ಇರ್ಲಿಲ್ಲ. ಹಾಗೆ ಇದನ್ನೊಂದು ಕಟ್ಟಿ ಇಲ್ಲಿ ಕುಡ್ದಾದ್ಮೇಲೆ ಮೇಲೆ ಮಾಡಿ ಇಲ್ಲೇ ಮಲಗ್ತಿದ್ರು. ಅದನ್ನು ನೋಡಿ ಮತ್ತೆ ಕಾಂತಾರದವರು ಐಡಿಯಾ ಮಾಡಿದ್ರು ಮೂವಿಯಲ್ಲಿ. ಓಹೋ, ಇಲ್ಲಿಂದ ಅಲ್ಲಿಗೆ ಲಿಂಕ್ ಇದೆಯಲ್ಲ ಅದೆಲ್ಲ. ಕಾಂತಾರದ ಸೀನಿಗೆ ಇವರ ಅಪ್ಪ ಅಮೀರ್ ಇನ್ಸ್ಪಿರೇಷನ್. ಅಮೀರ್ ಅಮೀರ್ ಗ್ರೂಪ್. ಅಮೀರ್ ಮೀನ್ಸ್ ಪಪ್ಪ. ಗೈಸ್, ಒಂದು ಮಾವಿನ ಹಣ್ಣು ಸಿಕ್ತು ಗೈಸ್. ಒಂದು ಮಾವಿನ ಹಣ್ಣು 9 ಜನ. ನಂದಲ್ಲ. ಹೆಂಗೆ ತಿನ್ನೋದಂತ ಗೊತ್ತಿಲ್ಲ. ಏನು? ಮಾವಿನ ಹಣ್ಣು. ನಾನ್ ಹುಡುಕಿ ಕೊಟ್ಟಿದ್ದು. ಇವರು ತಗೊಳ್ಳಿ. ಥ್ಯಾಂಕ್ ಯು. ನೀರು ಸರಿ ಇರ್ಲಿಲ್ಲ. ಇಲ್ಲ, ಚೆನ್ನಾಗಿದೆ. ಉಪಕಾರ ಇಟ್ಕೊಳ್ಳಿ, ರಾತ್ರಿಗೆ ಹೊಟ್ಟೆಲ್ಲ ಹಾಕಿ ರಾತ್ರಿಗೆ. ಹುಳಿಯಲ್ಲ ಸಿಕ್ಕಾಬಟ್ಟೆ. ಹೆಂಗಿದೆ? ಕಾಡಿಂದ ಮಾವಿನ ಹಣ್ಣು ಹೆವಿ ಹುಳಿ ಅಂದ್ರೆ ಹುಳಿ ಸಿಕ್ಕಾಬಟ್ಟೆ. ಅಜನಾ ಹೆವಿ ಹುಳಿ ಬಾಯ್. ಸೇಮ್ ಕಚ್ಚೆ ಮ್ಯಾಂಗೋ ಚಾಕ್ಲೇಟ್ ತಿಂದಿರ್ಬೋದು ನೀವೆಲ್ಲ. ಸೇಮ್ ಹಂಗೆ ಹುಳಿ ಅಂದ್ರೆ ಸಿಕ್ಕಾಬಟ್ಟೆ ಹುಳಿ ಸಿಕ್ಕಾಬಟ್ಟೆ. ट्राई करो. नहीं, मेरे को नहीं चाहिए. नहीं चाहिए. और क्या चाहिए भैया? आपको चाहिए? नहीं, पहले ये बता रहे थे ना 9 लोग के लिए कितने कैसे होगा करके. 9 लोग ट्राई कर लिए इसको. हाँ, look at the around this mango. कुछ ಒಂದೇ ರಸನ್ ಮಾತ್ರ ಹೀರಿದ್ದಾರೆ. ಸಿಪ್ಪೆ ಬಚ್ಚ ಹೈ ಚೋಲಿ. ಸಿಪ್ಪೆನ ತಿನ್ನುವಷ್ಟು ಧೈರ್ಯ ಯಾರಿಗಿಲ್ಲ, ಅಷ್ಟು ಹುಳಿ ಇದೆ ಇದು. ಬರೀ ರಸ ಸಾಕಿದ್ರದು. ಇರ್ತದೆ ಅಂತ ನೋಡಿ, ನಾರ್ ಎಷ್ಟು ಹಿಂಗಿದೆ. ಕಾಯಿ ಮಾವಿನಲ್ಲಿ ಈ ತರ ಇರುತ್ತೆ, ನಾರ್ ಇರಲ್ಲ. ಇದು ಮಾವಿನ ಉದ್ದಾನೀಗ
ಏನೋ ತಿಂದಿದ್ದೀವಿ. ಏನಾದರೂ ಆದರೆ ಇದೇ ಕಾರಣ ನಮಗೆ. ವಿಡಿಯೋ ಯಾರಿಗಾದ್ರು ಸಿಕ್ಕಿದ್ರೆ ಯಾರಿಗಾದ್ರು ಕೊಟ್ಬಿಟ್ಟು ಮಾರು. ಕೂರ್ಗಲ್ಲಿ ಆರಾಮ್ಸವಾಗಿ ಸಿಗುವಂತಹ ಕಾಫಿ ಹುಡಿ, ಸ್ಪೈಸಿಗಳು, ವೈನ್ಸ್ಗಳು, ಸ್ವೀಟ್ಸ್, ಸ್ಪೈಸಸ್ ಅವೈಲೇಬಲ್ ಇರುವಂತಹ ಜಾಗಕ್ಕೆ ಬಂದಿದ್ದೀವಿ. ಹಾರಂಗಿ ಜಲಾಶಯದಲ್ಲಿ ಜಲ ಇಲ್ಲದೆ ಇದ್ದ ಕಾರಣ ಒಳಗಡೆ ಹೋಗಿಲ್ಲ. ನೋಡಿ ಎಷ್ಟು ಹಳೇ ಥರ ಕಾಣ್ತಿದೆ ಅಂಚೆ ಕಚೇರಿ, ಪೋಸ್ಟ್ ಆಫೀಸ್. ಸ್ಟಿಲ್ ಇಟ್ಸ್ ವರ್ಕಿಂಗ್. ಡ್ಯೂ ಟು ಮೇಂಟೆನೆನ್ಸ್ ಗ್ಲಾಸ್ ಬ್ರಿಡ್ಜಿಗೂ ನಮಗೆ ಎಂಟ್ರಿ ಸಿಗಲಿಲ್ಲ. ಮಡಿಕೇರಿಯಲ್ಲಿರುವಂತಹ ಗ್ಲಾಸ್ ಬ್ರಿಡ್ಜಿನ ಹತ್ತಿರುವಂತಹ ಈ ಗುಹೆ ನೋಡೋಣ. ಗುಹೆಯೊಳಗೆ ಏನಿದೆ, ಹೇಗಿದೆ ಅಂತ ಹೇಳಿ ಬನ್ನಿ. ಯಾರೋ ಸ್ವಾಮೀಜಿಗಳಲ್ಲಿ ಧ್ಯಾನ ಮಾಡ್ತಿದ್ರು ಅನ್ಸುತ್ತೆ. 2 ಸೆಕೆಂಡ್ ಇಲ್ಲಿ ಅನ್ಸುತ್ತೆ ನೋಡಿ. ಏನೋ ಕಾಡು ಪ್ರಾಣಿ ಸೌಂಡ್ ಮಾಡ್ತಿದ್ದೆ ಅಲ್ಲಿ. ಕಾಫಿ ತೋಟ ಗೈಸ್, ಕಾಫಿ ತೋಟ. ಕಾಫಿ ಬೀಜ ಸಣ್ಣ ಆ ಥರ ಇರುತ್ತೆ. ದೊಡ್ಡದಾಗಿರೋದು ಕಾಣ್ತಾ ಇಲ್ಲ, ಸೇಮ್ ಸೈಜ್ ಇದೆ. ಬೆಂಗೆ ಟ್ರೆಕ್ಕಿಂಗ್ ಥರ ಆಗ್ತಿದೆ. ಟ್ರೆಕ್ಕಿಂಗ್ ಬನ್ನಿ, ದೊಡ್ಡ ಬಿಡ್ರೆ ಬನ್ನಿ. ಇಲ್ಲೇನಾದರೂ ಬೇಕಾ ನಿಮಗೆ? ಫೋಟೋಸ್, ವಿಡಿಯೋಸ್? ವಿಡಿಯೋ ಮಾಡ್ತೀರಾ? ಈ ಹಚ್ಚ ಹಸಿರಾದ ಕಾಫಿ ತೋಟದ ಮಧ್ಯೆ ಈ ಸಣ್ಣ ಕಿರುದಾರಿ. ಒಂದು ಕಡೆ ತಂಪಾದ ಗಾಳಿ ಬೀಸುತ್ತಿದ್ದರೆ ಇನ್ನೊಂದು ಕಡೆ ಹನಿ ಹನಿಯಾಗಿ ಬೀಳುತ್ತಿರುವ ಮಳೆ. ಈ ಮೂಮೆಂಟ್ನಲ್ಲಿ ಕೈಯಲ್ಲೊಂದು ಬಿಸಿ ಬಿಸಿಯಾದ ಕಾಫಿ ಇರುತ್ತಿದ್ರೆ ಅದೆಷ್ಟು ಮಜಾ ಅಲ್ವಾ? ನಾವು ಇವಾಗ ಬಂದಿರೋದು ಭಾಗಮಂಡಲದಲ್ಲಿರುವ ಭಗಂಡೇಶ್ವರ ಟೆಂಪಲ್ ಹತ್ರ ನೋಡಿ.